ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕರ್ನಾಟಕ ಕಾಂಗ್ರೆಸ್ ಒಳಗೆ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಬೀದಿಗೆ ಬರ್ತಾ ಇದೆ. ಮೊನ್ನೆ ತಾನೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ವಾಗ್ವಾದ ಆಗಿದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಇಂತಹ ಸಂದರ್ಭದಲ್ಲಿ ದೊಡ್ಡ ಸುದ್ದಿಯೊಂದು ಬರ್ತಾ ಇದೆ. ಅದು ದುಬೈನಲ್ಲಿ ಏನೋ ನಡೀತಾ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ದುಬೈನಲ್ಲಿ ಬಿಜೆಪಿ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ 2 ಆಪರೇಷನ್ಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಮಾತ್ರ ದುಬೈಗೆ ಹೋಗಿಲ್ಲ. ಬಿಜೆಪಿ ನಾಯಕರ ಜೊತೆ ಯಾರೋ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಪಟ್ಟದ ಯುದ್ಧ ಎಲ್ಲಿಗೆ ಬಂದಿದೆ? ಡಿ.ಕೆ. ಜೊತೆಗೆ ಡೀಲ್ ಮಾಡಿಕೊಳ್ತಾ ಇರೋ ಬಿಜೆಪಿ ಕೇಂದ್ರದ ನಾಯಕರುಗಳು ಯಾರು? ಜೊತೆಗೆ ಇಲ್ಲಿ ನಡೀತಿರೋ 2ನೇ ಆಪರೇಷನ್ ಯಾವುದೋ? ಅದರ ಹಿಂದಿರೋರು ಯಾರು? ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ನಡೀತಾ ಇರೋದೇನೋ? ಅದಕ್ಕೆ ಸಿದ್ದರಾಮಯ್ಯ ಬಣ ಒದ್ದಾಡ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಅಧಿಕಾರ 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 ಇದಕ್ಕೆ ಮಾತ್ರ ಕಾಂಗ್ರೆಸ್ ಒಳಗೆ ಕಿತ್ತಾಟ ನಡೀತಾನೆ ಇದೆ. ಆದರೆ ಕರ್ನಾಟಕವನ್ನು ಉದ್ಧಾರ ಮಾಡ್ರಪ್ಪ ಅಂದರೆ ಅದು ಮಾತ್ರ ಮಾಡ್ತಾ ಇಲ್ಲ. ಹಾಳಾಗಿ ಹೋಗ್ಲಿ ಬಿಡಿ. ಕರ್ನಾಟಕದಲ್ಲಿ ಅದೇನು ಮಾಡಿದ್ದಾರೋ ಗೊತ್ತಿಲ್ಲ. ಗೆದ್ದು ಅಧಿಕಾರಕ್ಕೆ ಬಂದ ದಿನದಿಂದಲೇ ಕಾಂಗ್ರೆಸ್ ಒಳಗೆ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದೆ ಅನ್ನೋದನ್ನು ಅವರದ್ದೇ ಪಕ್ಷದ ಒಳಗೆ ಮಾತಾಡ್ತಾನೆ ಇದ್ದಾರೆ. ಇದಕ್ಕೆ ಬಿಜೆಪಿಯವರು ಕೂಡ ಒಂದಷ್ಟು ತುಪ್ಪವನ್ನು ಸುರಿದು ಬೆಂಕಿಯನ್ನು ಇನ್ನೂ ಜೋರಾಗಿ ಉರಿಯೋ ಥರ ಮಾಡಿ ಮಜಾ ತಗೋತಾ ಇದ್ದಾರೆ. ಅದರಲ್ಲೂ ಕೆಲ ರಾಜ್ಯ ಬಿಜೆಪಿ ನಾಯಕರು ನವೆಂಬರಲ್ಲಿ ನೋಡಿ ದೊಡ್ಡದಾದ ಬೆಳವಣಿಗೆ ಏನೋ ನಡೆದು ಹೋಗುತ್ತೆ ಅನ್ನೋದನ್ನು ಹೇಳ್ತಾನೆ ಇದ್ದಾರೆ. ಇನ್ನು ಈಗಾಗಲೇ ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರಕ್ಕೆ ಬಂದು 2 ವರ್ಷಗಳು ಆಗೋಗಿವೆ. ಇಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಆಗಿದ್ರೆ 2.5 ವರ್ಷಕ್ಕೆ ಅಗ್ರಿಮೆಂಟ್ ಅದೇನೋ ಆಗಿದೆ ಅಂತಾರಲ್ಲ, ಅದೆಲ್ಲವೂ ಆಗಿದ್ರೆ ಅದೇ ನಿಜ ಆದರೆ ನವೆಂಬರಲ್ಲಿ ಸಿದ್ದರಾಮಯ್ಯ ಕೆಳಗೆ ಇಳಿಲೇಬೇಕು. ಆದರೆ ಅಧಿಕಾರದಾಹಿ ಸಿದ್ದು ಕೆಳಗೆ ಇಳಿತಾರಾ ಅಂದರೆ ಅದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಅಂತಾನೆ ಏನೆಲ್ಲ ಶಸ್ತ್ರಗಳು ಬೇಕೋ ರಾಜಕೀಯವಾಗಿ ಅವೆಲ್ಲವನ್ನ ಸಿದ್ದರಾಮಯ್ಯ ಬಳಸ್ತಾನೆ ಇದ್ದಾರೆ. ಆದರೂ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಆಗ್ತಾನೇ ಇಲ್ಲ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿದೆ, ಈ ಬಾರಿ ಏನಾದರೂ ಸಿಎಂ ಆಗದೆ ಇದ್ದರೆ ಇನ್ನು ಅವರ ರಾಜಕೀಯ ಜೀವನದಲ್ಲೇ ಮುಖ್ಯಮಂತ್ರಿ ಆಗೋಕ್ಕೆ ಬಿಡಲ್ಲ ಅನ್ನೋದು. ಯಾಕಂದರೆ ಈ ಸಲ ಸುಮ್ಮನೆ ಆದರೆ ಪದೇ ಪದೇ ಒಬ್ಬರಲ್ಲ ಒಬ್ಬರು ಸಿದ್ದರಾಮಯ್ಯ ಥರ ತೊಂದರೆಯನ್ನು ಕೊಡ್ತಾ ನಾಟಕವನ್ನು ಮಾಡ್ತಾನೇ ಇರ್ತಾರೆ ಅನ್ನೋದು ಅವರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಅವರದ್ದೇ ಪಕ್ಷ, ಅವರೇ ರಾಜ್ಯಾಧ್ಯಕ್ಷರು, ಇದು ಗೊತ್ತಿರಲ್ವಾ? ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆಗೆ ಸಿದ್ದರಾಮಯ್ಯ ಮೊನ್ನೆ ಕೈ ಹಾಕಿದ್ದಕ್ಕೆ ಯುದ್ಧವೇ ಶುರುವಾಗಿ ರಸ್ತೆಯಲ್ಲಿ ಬಹಿರಂಗವಾಗಿ ಡಿ.ಕೆ. ಮಾತಾಡಿದರು. ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ನನ್ನ ಇಲಾಖೆಯ ಅಧಿಕಾರಿಗಳನ್ನು ನನ್ನ ಒಪ್ಪಿಗೆ ಇಲ್ಲದೆ ವರ್ಗಾಯಿಸೋಕೆ ಅಧಿಕಾರವನ್ನು ಯಾರ್ರೀ ಈ ಮುಖ್ಯಮಂತ್ರಿಗೆ ಕೊಟ್ಟಿದ್ದು ಅಂತ ಕೇಳಿದರು. ನನ್ನ ಇಲಾಖೆ ಒಳಗೆ ತಲೆಯನ್ನು ಹಾಕಬಾರ್ದು ಅನ್ನೋದು ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಮಾತುಕತೆ ಆಗಿದೆ. ಅದನ್ನು ಯಾಕೆ ಇವರು ಪಾಲಿಸ್ತಾ ಇಲ್ಲ? ಇವರಿಗೆ ಆ ಪಾಲಿಸೋ ಯೋಗ್ಯತೆ ಇಲ್ವಾ ಅಂತ ಕೇಳಿದ್ದಾರೆ. ನಮ್ಮ ಇಲಾಖೆಯಲ್ಲೇ ಇಂಜಿನಿಯರ್ ಇಲ್ಲ ಅಂಥದ್ರಲ್ಲಿ ಬೇರೆ ಕಡೆಗೆ ಹೇಗ್ರಿ ಕಳಿಸ್ತೀರಾ? ಅದರಲ್ಲೂ ಲೋಕೋಪಯೋಗಿ ಇಲಾಖೆಗೆ ಕಳಿಸ್ತೀರಾ ಅಂತ ಡಿ.ಕೆ. ಶಿವಕುಮಾರ್ ರೊಚ್ಚಿಗೆದ್ದಿದ್ದಾರೆ. ಇಲ್ಲಿ ಲೋಕೋಪಯೋಗಿ ಇಲಾಖೆ ಅಂದರೆ ಡಿ.ಕೆ. ಅವರಿಗೆ ಇನ್ನೂ ಬೆಂಕಿ ಹತ್ತಿಕೊಳ್ಳುತ್ತೆ. ಯಾಕಂದರೆ ಈ ಲೋಕೋಪಯೋಗಿ ಇಲಾಖೆ ಮಂತ್ರಿ ಯಾರು ಗೊತ್ತಲ್ಲ? ಸತೀಶ್ ಜಾರಕಿಹೊಳಿ. ಮೊದಲೇ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಯಾವುದು ಸರಿ ಇಲ್ಲ ಅನ್ನೋದು ರಸ್ತೆಯಲ್ಲಿರೋ ಗಲ್ಲಿಯಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಇಲ್ಲಿ ಕೇವಲ ಅಲ್ಲಿದ್ದವರನ್ನು ಎಲ್ಲಿಗೋ ಎತ್ತಂಗಡಿಯನ್ನು ಮಾಡಿದ್ರು ಅನ್ನೋ ವಿಚಾರ ನೆಪ ಮಾತ್ರ. ಆದರೆ ಇಲ್ಲಿ ನಡೀತಾ ಇರೋದೇ ಮತ್ತೊಮ್ಮೆ ಅಧಿಕಾರದ ಯುದ್ಧ. ಈಗಾಗಲೇ ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷ ಪೂರ್ತಿಯಾಗಿದೆ. ಅವರ ಅವಧಿ 2.5 ವರ್ಷ ಅನ್ನೋದೇ ನಿಜ. ಆದರೆ ಅವರ ಅಧಿಕಾರಾವಧಿ ಮುಗಿತಾ ಬಂತು. ಅದು ನವೆಂಬರ್ ಒಳಗೆ ಬದಲಾಗಬೇಕು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಪಟ್ಟಕ್ಕಾಗಿ ಪಟ್ಟನ್ನು ಹಿಡಿದಿದ್ದಾರೆ. ಈಗ ಸಿಕ್ಕರೆ ಸಿಕ್ಕ ಹಾಗೆ, ಇಲ್ಲ ಅಂದರೆ ಅದು ಕನಸಾಗಿ ಉಳಿದುಕೊಳ್ಳುತ್ತೆ ಅನ್ನೋದು ಡಿ.ಕೆ.ಗೂ ಗೊತ್ತು. ಇದರ ಜೊತೆ ಡಿ.ಕೆ. ಗುರುಗಳು ಕೂಡ ಇದೇ ಸರಿಯಾದ ಸಮಯ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಹೀಗಿದ್ದಾಗ ಕನಕಪುರ ಬಂಡೆ ಅನ್ನಿಸ್ಕೊಂಡ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಆದರೂ ಇರ್ತಾರಾ? ಖಂಡಿತ ಇಲ್ಲ. ಸಿಎಂ ಆಗೋಕ್ಕೆ ಶತಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ. ಏನಾದರೂ ಹಾಳಾಗೋಗ್ಲಿ, ನಾನು ಸಿಎಂ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇವರೇನೋ ಹಠಕ್ಕೆ ಬಿದ್ದರೂ ಸರಿ, ಆದರೆ ಪಾಪ ಸಿದ್ದರಾಮಯ್ಯ ಬಣದ ನಾಯಕರು ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಮಾಡೋದು, ಎಲ್ಲವೂ ಡಿ.ಕೆ. ಪರವಾಗಿ ಇವೆ, ನಮ್ಮನ್ನು ಮಾತಾಡದ ಹಾಗೆ ಮಾಡಿ ಹಾಕಿದ್ದಾರೆ ಅಂತ. ಅದರಲ್ಲೂ ಸಿಡಿ ಕೇಸ್ ಬಂತು. ನೇರವಾಗಿ ಡಿ.ಕೆ. ಶಿವಕುಮಾರ್ ಬಿಜೆಪಿ ಅನ್ನೋದನ್ನ ಮಾತಾಡಿದ್ರು. ಇಲ್ಲಿ ಯಾವುದೇ ವಿಷಯಗಳನ್ನ ಕಾಂಗ್ರೆಸ್ಸಿಗರು ಮಾತಾಡ್ತಾ ಇಲ್ಲ. ಬದಲಾಗಿ ಬಿಜೆಪಿ ನಾಯಕರ ಬಾಯಲ್ಲಿ ಅದರಲ್ಲೂ ಸೆಷನ್ ನಡೆಯುವಾಗಲೇ ಇದನ್ನೆಲ್ಲ ಹೇಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ರಮ್ಯಾರಾವ್ ಕೇಸಲ್ಲಿ ಪರಮೇಶ್ವರ್ ಮೇಲೆ ಇಡಿ ದಾಳಿಯಾಗಿದೆ. ಅಲ್ಲೂ ಕೂಡ ಪರಮೇಶ್ವರ್ ಹೇಳಿದ್ರು, ಅಯ್ಯೋ ಬಿಡ್ರಿ, ಇದು ನಮ್ಮ ಪಕ್ಷದವರೇ ಮಾಡಿಸಿರೋದು ಅಂತ ನನಗೂ ಗೊತ್ತಿದೆ ಅಂದರು.
ಇಲ್ಲಿ ಒಬ್ಬರ ಕಾಲನ್ನು ಒಬ್ಬರು ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ಒಳಗೆ ಡಿ.ಕೆ. ಶಿವಕುಮಾರ್ ಕಾರಣ ಅನ್ನೋದನ್ನ ಸಿದ್ದು ಬಣದ ನಾಯಕರು ಮಾತಾಡ್ತಾ ಇದ್ದಾರೆ. ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೂ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮೂಲಕ ಸಿಎಂ ಆಗೋ ಹಠಕ್ಕೆ ಬಿದ್ದಿದ್ದಾರೆ. ಇದು ಕಾಂಗ್ರೆಸ್ನ ಹಿರಿಯ ಮಂತ್ರಿಗಳನ್ನ ಒದ್ದಾಡ್ತಾ ತೊಳಲಾಡೋ ಹಾಗೆ ಮಾಡ್ತಾ ಇದೆ. ಈ ಒದ್ದಾಟ ಮತ್ತೆ ತೊಳಲಾಟಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಡಿ.ಕೆ. ಶಿವಕುಮಾರ್ ಏನೇನೋ ಮಾಡ್ತಾ ಇದ್ದಾರೆ ಅನ್ನೋದು. ಇಲ್ಲ ಅಂದರೆ ಬಿ.ಕೆ. ಹರಿಪ್ರಸಾದ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ಏಕಾಏಕಿ ಯಾಕ್ರಿ ಹೋಗ್ತಾರೆ? ಅದರಲ್ಲೂ ಇಷ್ಟು ವರ್ಷ ಹೋಗದೇ ಇರೋರು ಈಗ ಮಂಗಳೂರು ಗಲಾಟೆಯ ವಿಚಾರವನ್ನು ಮಾತಾಡೋಕ್ಕೆ ಮನೆಗೆ ಯಾಕ್ರಿ ಹೋಗಬೇಕು? ಅದೇ ಒಂದು ನೆಪ ಇಟ್ಕೊಂಡು ಅವರ ಮನೆಗೆ ಹೋಗಿ ಅಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಹೊರಗಡೆಯೇ ಮಾತಾಡಬಹುದಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಕ್ಲಿಯರ್ ಆಗ್ತಾ ಇದೆ ಈ ಸರ್ಕಾರದ ಒಳಗೆ ಏನೋ ನಡೀತಾ ಇದೆ ಅಂತ. ಗೆಳೆಯರೆ, ಇಂಥದ್ದೇ ಸಮಯದಲ್ಲಿ ಈಗ ದುಬೈಯಿಂದ ಒಂದಷ್ಟು ಮಾಹಿತಿಗಳು ಬರ್ತಾ ಇವೆ. ಅದು ದುಬೈಯಲ್ಲಿ ಡೀಲ್ ಆಗ್ತಾ ಇದೆ ಅನ್ನೋದು. ಇಲ್ಲಿ ದುಬೈಗೆ ಇತ್ತೀಚಿನ ದಿನಗಳಲ್ಲಿ ಯಾರೆಲ್ಲ ಪ್ರವಾಸಕ್ಕೆ ಹೋಗಿದ್ರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಎಲ್ಲೂ ನೇರವಾಗಿ ಡೀಲ್ ಮಾಡಿಕೊಳ್ಳಲ್ಲ. ಹಾಗಾಗಿ ಒಬ್ಬ ದೊಡ್ಡ ಉದ್ಯಮಿಯ ಮೂಲಕ ಮಾತುಕತೆಗಳು ಆಗ್ತಾ ಇವೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಅಲ್ಲಿ ಬಿಜೆಪಿಯಿಂದ ಮಾತುಕತೆಗೆ ಈ ಬಾರಿ ಇಳಿದಿರೋದು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮತ್ತೆ ನಿತಿನ್ ಗಡ್ಕರಿ. ಇಲ್ಲಿ ರಾಜನಾಥ್ ಸಿಂಗ್ ಅವರು ರಕ್ಷಣಾತ್ಮಕ ಆಟವನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಅವರು ಕೆಲವೊಂದು ಕಡೆ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹಾಗಂತ ಇವತ್ತೇ ಹೋಗ್ತಾರಾ ಅಂದರೆ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆಪರೇಷನ್ ನಡೀತಾ ಇದೆ. ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕು ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟು ಕೊಡ್ತಾರಾ, ಇಲ್ಲ ಅಂದರೆ ಸಿ.ಎಂ ನಾನೊಬ್ಬನೇ ಆಗಿರಬೇಕು ಅಂತ ಅಲ್ಲೇ ನಿದ್ರೆಯನ್ನು ಮಾಡ್ತಾರಾ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ. ಅದರಲ್ಲೂ ಒಂದು ಆಪರೇಷನ್ ಸಾಕಾಗಲ್ಲ ಅಂತ BJP ಹೈಕಮಾಂಡ್ ಎರಡನೇ ಆಪರೇಷನ್ಗೂ ಕೈ ಹಾಕಿದೆ. ಮೊದಲನೇ ಆಪರೇಷನ್ ದುಬೈನ ಅಜ್ಞಾತ ಸ್ಥಳಗಳಲ್ಲಿ ಬಹಳಷ್ಟು ಸೀಕ್ರೆಟ್ ಆಗಿ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ವಿಚಾರವನ್ನು ಇಲ್ಲಿ ಡಿ.ಕೆ. ಶಿವಕುಮಾರ್ ನೇರವಾಗಿ ಭೇಟಿ ಆಗ್ತಾ ಇಲ್ಲ. ಅವರ ಪರವಾಗಿ ಬೇರೆ ಯಾರೋ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಈ ಸಿದ್ದರಾಮಯ್ಯ ನವೆಂಬರ್ ಅಧಿಕಾರವನ್ನು ಬಿಟ್ಟು ಕೊಡದೆ ನಾಟಕವನ್ನು ಮಾಡ್ತಾ ಇದ್ರೆ ಆಗ ಡಿ.ಕೆ. ಶಿವಕುಮಾರ್ 40ರಿಂದ 45 ಶಾಸಕರನ್ನು ಕರ್ಕೊಂಡು BJPಗೆ ಜಂಪ್ ಮಾಡೋಕ್ಕೆ ಸಿದ್ಧತೆ ಮತ್ತು ತಯಾರಿಯನ್ನು 6 ತಿಂಗಳ ಮೊದಲೇ ಶುರು ಮಾಡಿಕೊಂಡಿದ್ದಾರೆ. ಆದರೆ ಅದೆಲ್ಲವೂ ನಡೀತಾ ಇರೋದು ಮಾತ್ರ ದುಬೈನಲ್ಲಿ. ಅದರಲ್ಲೂ ಇತ್ತೀಚೆಗೆ BJPಯ ಕೇಂದ್ರ ಸಚಿವರು ದುಬೈಗೆ ಪದೇ ಪದೇ ಹೋಗ್ತಾ ಇರೋದನ್ನು ನಾವೆಲ್ಲರೂ ಗಮನ ಇಟ್ಟು ನೋಡಿರ್ತೀವಿ. ಅಲ್ಲಿಗೆ ಹೋಗ್ತಾ ಇರೋದು ಈ ಜವಾಬ್ದಾರಿಯನ್ನು ಕೇಂದ್ರದ ಮಂತ್ರಿಗಳೇ ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ. ಅದಕ್ಕಾಗಿ ಹೋಗ್ತಾನೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾನೆ ಇದೆ. ಆದರೂ ಅಲ್ಲಿ ಎಲ್ಲವೂ ಆದಾಗಲೇ ನಿಜವಾಗಿ ಯಾರು ಜವಾಬ್ದಾರಿಗಳನ್ನು ತಗೊಂಡಿದ್ರು ಅನ್ನೋದು ಗೊತ್ತಾಗತ್ತೆ. ಇನ್ನು ಅಪ್ಪಿತಪ್ಪಿ ಹೈಕಮಾಂಡ್ ಒತ್ತಾಯ ಮಾಡಿ ಸಿದ್ದರಾಮಯ್ಯ ಪಕ್ಷ ಉಳಿಸೋಕೆ ಅಧಿಕಾರವನ್ನು ಬಿಟ್ಟು ಕೊಟ್ಟರೆ ಡಿ.ಕೆ. ಶಿವಕುಮಾರ್ CM ಆಗ್ತಾರೆ. ಆಗ ಸತೀಶ್ ಜಾರಕಿಹೊಳಿ ಒಂದೇ ಒಂದು ದಿನ ಕೂಡ ಕಾಂಗ್ರೆಸ್ ಅಲ್ಲಿ ಇರಲ್ಲ. ಜೊತೆಗೆ ಟೀಮ್ ಕೂಡ ಕರ್ಕೊಂಡು ಹೊರಗೆ ಬರ್ತಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ಗೆ 2 ಪದವಿಗಳನ್ನು ಕೊಟ್ಟಿರೋದನ್ನು ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ CM ಆದರೆ ಸತೀಶ್ ಜಾರಕಿಹೊಳಿ ಇರ್ತಾರೇನ್ರಿ? ಅದಕ್ಕೆ ಅಂತ ಒಂದಷ್ಟು ಮಂತ್ರಿಗಳು MLAಗಳನ್ನು ಸೇರಿಸಿಕೊಂಡು ಡಿನ್ನರ್ ಮೀಟಿಂಗು, ಪಾರ್ಟಿಗಳು ಇಂಥದ್ದೆಲ್ಲ ನಡೆಸ್ತಾನೆ ಇದ್ದಾರೆ. ಓಪನ್ ಆಗಿ ಅವರು ಹೇಳಿದ್ದಾರೆ, ಬೆಳಗಾವಿ ರಾಜಕಾರಣಕ್ಕೆ ಯಾರು ತಲೆಯನ್ನು ಹಾಕಬೇಡಿ ಅಂತ. ಈಗಾಗಲೇ ಅವರ ಬಳಿ ಸುಮಾರು 40 ಜನ ಶಾಸಕರ ತಂಡ ಇದೆ. ಅಲ್ಲೂ ಕೂಡ ಆಪರೇಷನ್ ನಡೀತಾ ಇದೆ. ಈ ಎರಡರಲ್ಲಿ ಒಂದು ಆಗಲೇಬೇಕು. ಒಂದು ಆಪರೇಷನ್ ಆಗಲಿಲ್ಲ ಅಂದರೆ ಇನ್ನೊಂದು ಆಪರೇಷನನ್ನು ಮಾಡೋಕ್ಕೆ ತಯಾರಿಗಳನ್ನು ರಾಷ್ಟ್ರ BJP ನಾಯಕರು ಮಾಡ್ತಾ ಇದ್ದಾರೆ. ಇಲ್ಲಿ ಡಿ.ಕೆ. ಶಿವಕುಮಾರ್ CM ಆಗೋದನ್ನು ಜಾರಕಿಹೊಳಿ ಟೀಮ್ ತಡ್ಕೊಳ್ಳಲ್ಲ. ಆ ತಂಡ ಆಗ ಸಿಡಿತೇಳುತ್ತೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಸಂಪರ್ಕದಲ್ಲಿ ಗೋವಾ CM ಪ್ರಮೋದ್ ಸಾವಂತ್ ಮತ್ತೆ ದೇವೇಂದ್ರ ಫಡ್ನವೀಸ್ ಇದ್ದಾರೆ. ಆಗಾಗ ಅದಕ್ಕೆ ಸಾಕ್ಷಿ ಅನ್ನೋ ಥರ ಕುಮಾರಸ್ವಾಮಿ ಅವರು ಒಂದಷ್ಟು ಮಾತಾಡ್ತಾ ಇರ್ತಾರೆ. ಈ ಪ್ರಮೋದ್ ಸಾವಂತ್ ಅವರ ಹೆಸರನ್ನ ಹೇಳಿ ಮಾತಾಡೋದನ್ನ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಇದನ್ನ ಯಾಕೆ ವರ್ಷದ ಮೊದಲೇ ಆಪರೇಷನ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ? ಈ BJP ಅವರಿಗೆ ಮಾಡೋಕೆ ಕೆಲಸ ಇಲ್ವೇನ್ರಿ? ಇವರಿಗೆ ಕೀಳೋಕೆ ಇನ್ನೇನು ಇಲ್ವಾ ಅಂತ ಅನ್ನಿಸಬಹುದು. ಆದರೆ ಇಲ್ಲೇನೋ ಕಾಂಗ್ರೆಸ್ ಒಳಗೆ ನಡೆದಾಗ ಇದ್ದಕ್ಕಿದ್ದ ಹಾಗೆ ಆಪರೇಷನ್ ಮಾಡೋಕ್ಕೆ ಹೋಗಿ ಕಳೆದ ಬಾರಿ ಮಾಡಿಕೊಂಡ ಹಾಗೆ ಎಡವಟ್ಟು ಮಾಡಿಕೊಳ್ಳೋದ್ರ ಬದಲು ಆಗ ಏನೋ ಮಾಡೋಕ್ಕೆ ಹೋಗಿ ಅಲ್ಲಿ 40 ಜನರನ್ನು ಒಟ್ಟಾಗಿ ಸೇರಿಸೋಕೆ ಹೋಗಿ ಮಾನ ಮರ್ಯಾದೆಯನ್ನು ಯಾಕೆ ಕಳ್ಕೋಬೇಕು? ಅದರ ಬದಲು ಏನೆಲ್ಲ ಬೇಕೋ ಅದನ್ನು ವರ್ಷದ ಮೊದಲೇ ಮಾಡಿಕೊಳ್ತಾ ಇದ್ದಾರೆ. ಕೆಲವೊಂದು ಮೀಟಿಂಗ್ ಮಾಡೋಕ್ಕೆ ಜಾರಕಿಹೊಳಿ ಅಂಡ್ ಟೀಮ್ಗೆ ಬೇಕಾದ ವ್ಯವಸ್ಥೆಗಳನ್ನು BJP ಮಾಡಿಕೊಟ್ಟಿದೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು
ದೇವೇಂದ್ರ ಫಡ್ನವೀಸ್ ಅವರು ರಮೇಶ್ ಜಾರಕಿಹೊಳಿ ಮೂಲಕ ಹಿಡಿದು ಇಟ್ಟುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಹೇಗಿದ್ರು ಬೆಳಗಾವಿ ಇರೋದು ಮಹಾರಾಷ್ಟ್ರ ಗಡಿಯಲ್ಲೇ. ಯಾರು ಬಂದ್ರು, ಯಾರ ಜೊತೆ ಮಾತಾಡಿದ್ರು ಅನ್ನೋದು ಸರಿಯಾಗಿ ಇಲ್ಲಿರೋ ಯಾವ ನಾಯಕನಿಗೂ ಗೊತ್ತಾಗ್ತಾ ಇಲ್ಲ. ಇದೇ ಸತೀಶ್ ಜಾರಕಿಹೊಳಿ ನಿತಿನ್ ಗಡ್ಕರಿ ಅವರನ್ನ ಕಳೆದ ಸಲ ಭೇಟಿ ಮಾಡಿದ್ದಾಗ ಕೇವಲ ಲೋಕೋಪಯೋಗಿ ಇಲಾಖೆ, ಹೆದ್ದಾರಿಗಳಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಮಾತಾಡಿಲ್ಲ, ರಾಜಕೀಯದ ಮಾತುಕತೆಗಳು ನಡೆದಿವೆ ಅನ್ನೋದನ್ನ ಅವರೇ ಹೇಳಿದ್ರು. ಹೀಗಿದ್ದಾಗ ಇನ್ನೇನು ಹೇಳ್ಬೇಕ್ರಿ? ಅಲ್ಲಿಗೆ ಅರ್ಥ ಏನ್ರಿ? ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಒಬ್ಬ ರಾಜ್ಯದ ಮಂತ್ರಿ, ಅವರ ಜೊತೆ ಕೇಂದ್ರದ ಮಂತ್ರಿ ಅದ್ಯಾವ ರಾಜಕೀಯದ ವಿಷಯವನ್ನು ಮಾತಾಡ್ತಾರೆ? ಸುಮ್ಮನೆ ಯೋಚನೆಯನ್ನ ಮಾಡಿ, ನಿಮಗೂ ರಾಜಕೀಯ ಒಂದು ಸ್ವಲ್ಪ ಅರ್ಥ ಆಗಬಹುದು. ಇಲ್ಲಿ ಬಿಜೆಪಿಯ 4 ಜನರು 2 ಆಪರೇಷನ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿ.ಕೆ ಜೊತೆ ಕೇಂದ್ರದ ಮಂತ್ರಿಗಳು ಮಾಡ್ತಾ ಇದ್ರೆ, ಜಾರಕಿಹೊಳಿ ಜೊತೆ ಗೋವಾ ಸಿಎಂ ಮತ್ತೆ ದೇವೇಂದ್ರ ಫಡ್ನವೀಸ್ ಆಪರೇಷನ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡದಾದ ಬೆಳವಣಿಗೆ ಆಗುತ್ತೆ ಅನ್ನೋದು ಮಾತ್ರ ನಿಜ. ಅದಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಯಾವ ಬೆಳವಣಿಗೆಗಳು ಆಗ್ತಾ ಇಲ್ಲ. ಸಮಯ ಬಂದಾಗ ನಿರ್ಧಾರವನ್ನು ಮಾಡ್ತೀವಿ ಅಂತ ಸುಮ್ಮನೆ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಆಪರೇಷನ್ ಸಕ್ಸಸ್ ಆಗಲಿಲ್ಲ ಅಂದರೆ ಇನ್ನೊಂದು ಆಗುತ್ತೆ ಅನ್ನೋದು ಮಾತ್ರ ಖಚಿತ. ಆಗ ನಾಟಕ ಮಾಡ್ತಾ ಇರೋ ಸಿದ್ದರಾಮಯ್ಯ ವಿಲನ್ ಆಗೋದು ಮಾತ್ರ ಉಚಿತ. ಆದರೂ ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಬೇಕಿತ್ತೇನ್ರಿ? ಅವರೇ ಎಣೆದ ಬಲೆಯೊಳಗೆ ಅವರೇ ಬಿದ್ದು ಒದ್ದಾಡೋ ಪರಿಸ್ಥಿತಿ ಈಗ ಬಂದಿದೆ. ಡಿ.ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನು ಬಿಟ್ಟು ಕೊಟ್ಟರೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಜಂಪ್ ಆಗುತ್ತೆ. ಸಿಎಂ ಪಟ್ಟವನ್ನು ಬಿಟ್ಟು ಕೊಡದೇ ಇದ್ರೆ ನವೆಂಬರಲ್ಲಿ ಡಿ.ಕೆ ಶಿವಕುಮಾರ್ ಅಂಡ್ ಟೀಮ್ ಜಂಪ್ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಆಗ ವಿಲನ್ ಆಗೋದೆ ನಾನೇ ಹೀರೋ ಅಂತ ಬಿಲ್ಡಪ್ ಕೊಟ್ಕೊಂಡು 1 ನಯಾ ಪೈಸೆ ಕೆಲಸವನ್ನು ಮಾಡದೆ ಜನರ ಹತ್ರ ಕಿತ್ಕೊಂಡು ಅವರ ದುಡ್ಡನ್ನೇ ಬಿಟ್ಟು ಭಾಗ್ಯಗಳ ಹೆಸರಲ್ಲಿ ಕೊಟ್ಟು ನಾನು ಕೊಟ್ಟೆ ಅಂತ ಹೇಳೋ ಸಿದ್ದರಾಮಯ್ಯ. ಆದರೂ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಬುದ್ಧಿವಂತರು ಬಿಡಿಪ್ಪ. ಏನೋ ಮಾಡೋಕ್ಕೆ ಹೋಗಿ ಅದೇನೋ ಮಾಡಿಕೊಳ್ತಾರೆ. ಇದು ಗೆಳೆಯರೆ, ಒಟ್ಟೊಟ್ಟಿಗೆ ಕಾಂಗ್ರೆಸ್ ಒಳಗೆ ಬಿಜೆಪಿ 2 ಆಪರೇಷನ್ಗೆ ಕೈ ಹಾಕಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.